ವಿದ್ಯಾರ್ಥಿ ಪರ ಧ್ವನಿ ಎತ್ತಿದ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸಮಿತಿ ಸದಸ್ಯ ರಾಜು. ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ನೀಡಬೇಕು ಎಂದು ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ರಾಜು ರವರು ಮಾತನಾಡಿ, ವಿದ್ಯಾರ್ಥಿಗಳು ಈ ದೇಶದ ಶಕ್ತಿ, ಅವರಿಗೆ ಕೇಂದ್ರ ಸರ್ಕಾರ ನ್ಯಾಯವನ್ನ ನೀಡಬೇಕು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸುವವರು ತಲೆದಂಡವಾಗಬೇಕು ಎಂದರು. ಚಂಗಚಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಕೃತ್ಯ. ಇದಕ್ಕೆ ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ. ಇದಕ್ಕೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ನೈತಿಕ ಹೊಣೆ ಹೊತ್ತುಕೊಳ್ಬೇಕು ಎಂದು 2 ವರ್ಷಗಳ ಹಿಂದೆ ರೈತರ ಮೇಲೆ ಲಾಠಿ ಚಾರ್ಜ್, ಈಗ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್. ಈ ದೇಶದಲ್ಲಿ ಏನು ನಡೆದಿದೆ ಅಮಾನ್ಯ ಕೃತ್ಯಗಳು. ಅದಕ್ಕೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ 2-3 ದಿನಗಳಲ್ಲಿ ನ್ಯಾಯ ಒದಗಿಸಬೇಕು. ಇಲ್ಲವಾದರೆ ಕರ್ನಾಟಕದ ರಾಜ್ಯ ಚಾಮರಾಜನಗರ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಂದ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಯೋಗೇಶ್ ಸಾಂಗ್ಲಿಯಾನ ಮಾತನಾಡಿದರು. ನಂತರ ಬೂದಿದಿಟ್ಟು ಗಿರೀಶ್ ರವರು ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಕ್ಕು ಇದೆ, ಆದರೆ ನ್ಯಾಯಕ್ಕಾಗಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದರೆ ಅವರ ಮೇಲೆ ಲಾಠಿ ಚಾರ್ಜ್ ಆಗುವುದು ಖಂಡನೀಯ ಎಂದರು. ನಮಸ್ಕಾರ, ನಾನು ರಾಜು ಅಂತ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರತಕ್ಕಂಥ ವಿದ್ಯಾರ್ಥಿಗಳ ಹೋರಾಟವನ್ನು ಬೆಂಬಲಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರ್ಯಾರು ಕಾರಣರಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ಬಂಧಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಂದ್ಬಿಟ್ಟು ಒತ್ತಾಯ ಮಾಡ್ತಾ, ಎರಡನೇದಾಗಿ ಈ ಒಂದು ಹೋರಾಟದಲ್ಲಿ ಯಾರ್ಯಾರು ಅಮಾನುಷವಾಗಿ ಸಾವಿಗೀಡಾಗಿದ್ದಾರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಏನೇನೋ ಒಂದು ಅವರ ಜೀವನ ಅಂತ್ಯ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಒಂದು ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಬೇಕು ಅಂತಂದ್ಬಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಒತ್ತಾಯ ಮಾಡ್ತೀನಿ. ಮೂರನೇದು, ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ಇದಕ್ಕೆ ಒಂದು ನ್ಯಾಯ ಒದಗಿಸೋದಕ್ಕಲ್ಲಿ ತಮ್ಮ ರಾಜೀನಾಮೆಯೂ ಕೂಡ ನೀಡಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಕಾರಣ ಇಷ್ಟೇ, ಈ ಒಂದು ವೈಫಲ್ಯದ, ಈ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವೈಫಲ್ಯದ ನೇರ ಹೊಣೆ ಧರ್ಮೇಂದ್ರ ಪ್ರಧಾನ್ ಅಂತಂದರೆ ತಪ್ಪಾಗಲಾರ್ದು. ಯಾಕೆ ಅಂತಂತಂದರೆ, ಒಂದು ಮನೆಯಲ್ಲಿ ಒಂದು ಚಿಕ್ಕ ಹುಡುಗ ತಪ್ಪು ಮಾಡಿದ್ರು ಕೂಡ ಆ ಮನೆಯ ಮುಖ್ಯಸ್ಥನ ಹೇಗೆ ನೇರ ಹೊಣೆ ಮಾಡ್ತಾರೆ, ಹಾಗೆ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಧರ್ಮೇಂದ್ರ ಪ್ರಧಾನ್ ಆಗಿದ್ದಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಒತ್ತಾಯಿಸಿ ವಿದ್ಯಾರ್ಥಿಗಳು ಏನು ಪ್ರತಿಭಟನೆ ಜಂತರ್ ಮಂತರಲ್ಲಿ ಮಾಡ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳ ಪರವಾಗಿ ನಾನು ಕೂಡ ಧ್ವನಿಗೂಡಿಸ್ತಾ ನಿಮ್ಮ ರಾಜೀನಾಮೆಯನ್ನು ಒತ್ತಾಯಿಸ್ತೀನಿ ಅಂತ ಹೇಳ್ತಾ, ಮತ್ತೆ ಕೂಡಲೇ ನರೇಂದ್ರ ಮೋದಿಯವರು ಈ ಹೋರಾಟವನ್ನು ನಿಲ್ಲಿಸೋ ದಿಕ್ಕಿನಲ್ಲಿ ಮಧ್ಯಸ್ಥಿಕೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತ ಭರವಸೆಯನ್ನು ನೀಡಿ ಈ ಹೋರಾಟವನ್ನು ಸುಖಾಂತ್ಯ ಮಾಡಬೇಕು ಅಂತಂದ್ಬಿಟ್ಟು ಮನವಿ ಮಾಡ್ತಾ ನನ್ನ ಒಂದು ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ದಿನ ಪತ್ರಿಕೆ ಮೀಟಿಂಗನ್ನು ಏನಿಗೆ ಉದ್ದೇಶಕ್ಕೆ ಕರೆದ್ವಿ ಅಂದರೆ, ನಿನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿದೆ. ಇದು ಇಡೀ ದೇಶವೇ ತಲೆ ತಗ್ಗಿಸುವಂಥ ಒಂದು ಕೆಲಸ ನಡೆದಿದೆ. ಇದರಲ್ಲಿ ನೇರವಾಗಿ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ನಾವು ಮಾತಾಡಬೇಕಾಗುತ್ತೆ. ಕಾರಣ ಏನು ಅಂದರೆ, ಈಗ ಕಳೆದ ಸುಮಾರು ದಿನಗಳಿಂದ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತನಿಖೆ ಮಾಡಿ ಮತ್ತು ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಅನೇಕ ದಿನದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಸೋನಮ್ ವಾಂಗ್ಚುಕ್ ಅನ್ನೋ ವ್ಯಕ್ತಿ, ಅವನು ದೇಹ ಎಲ್ಲ ಅವ್ರಿಗೆ ಸುಮಾರು ತೂಕ ಇಳಿದು ತುಂಬ ಖುಷಿಯಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸ್ತೆ ಆ ವ್ಯಕ್ತಿನ ಸುಮ್ಮನೆ ಆ ಪ್ರೊಟೆಸ್ಟಲ್ಲಿ ಯಾರು ತಪ್ಪಿಸತ್ರು, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋಕ್ಕೆ ಯಾರು ತಪ್ಪಿಸತ್ರು ಅನ್ನೋದನ್ನ ಕಂಡುಹಿಡಿದೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದೆ. ಅದು ಮೊದಲನೇ ಅಪರಾಧ. ಎರಡನೇ ಅಪರಾಧ ಏನು ಅಂದರೆ, ಈ ಥರ ದೊಡ್ಡ ಒಂದು ಪ್ರೊಟೆಸ್ಟ್ ನಡೀತಿರೋ ಸಂದರ್ಭದಲ್ಲಿ ಗೃಹ ಇಲಾಖೆ ಏನು ಮಾಡ್ತಿದೆ? ಗೃಹ ಇಲಾಖೆ ಗೊತ್ತಿಲ್ವ ಇದು ಹಿಂಗಾಗುತ್ತೆ ಅಂತ ಗೊತ್ತಿದ್ರು ಇವರು ಲಾಠಿ ಚಾರ್ಜ್ ಮಾಡೋಕ್ಕೋಸ್ಕರನೇ ಹಂಗಾರೆ ಕಾಯ್ಕ ಕೂತಿದ್ದಾರೆ ಅಂತ ಅರ್ಥ ಆಗುತ್ತೆ. ಈಗ ಇದು ನೇರವಾಗಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಇದಕ್ಕೆ ನೇರ ಹೊಣೆ ಹೊರಬೇಕು. ಮತ್ತು ನೋಡಿ, ಈಗ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿದೆ. ಮತ್ತು ಮೊದಲು ಒಂದು ಸರಿ ಕಳೆದ ವಾರಿ 5-6 ವರ್ಷದ ಹಿಂದೆನೇನೋ ರೈತರ ಮೇಲೆ ಲಾಠಿ ಚಾರ್ಜ್ ಆಗ್ತಿದೆ. ಈಗ ನೋಡಿ, ಫಸ್ಟ್
ಫಸ್ಟ್ ಅಟೆಂಪ್ಟು ರೈತರ ಮೇಲೆ ಲಾಠಿ ಚಾರ್ಜ್ ಆಯಿತು. ಯಾರು 3 ಮಸೂದೆಗಳನ್ನ ರೈತರು ಹೋರಾಟ ಮಾಡಿ ಡೆಲ್ಲಿಲಿ ಬಿಡಾರ ಹೂಡಿದ ಸಂದರ್ಭದಲ್ಲಿ ರೈತರನ್ನ ಒಡೆದು ಚೆಚ್ಚಿ ಅವ್ರಿಗೆ ರಕ್ತಸಿಕ್ತರಾಗಿ ಮಾಡಿ ಎಲ್ಲರೂ ಪರಾರಿಯಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಈಗ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೀತಿದೆ. ಹೀಗೆ ಆದರೆ ಕತೆ ಏನು? ದೇಶ ಯಾವ ಇದರಲ್ಲಿ ಹೋಗ್ತಿದೆ, ಎತ್ತ ಸಾಗ್ತಿದೆ ದೇಶ ನೋಡಿ. ಈಗ ಈ ಕಿಚ್ಚು ಡೆಲ್ಲಿಲಿ ಎತ್ತಿರೋ ಕಿಚ್ಚು ಬೆಂಗಳೂರಿಗೂ ಬಂದಿದೆ. ನೆಕ್ಸ್ಟ್ ಅದು ಯಳಂದೂರಿಗೂ ಬರ್ಬೋದು, ಚಾಮರಾಜನಗರಕ್ಕೂ ಬರ್ಬೋದು. ಈ ಹೊಣೆ ಯಾರು ಹೊರಬೇಕು? ಹಾಗಾಗಿ ಈ ಸಮಸ್ಯೆನ ತಂದೊಡ್ಡಿದಂಥ ನೀಟ್ ಪರೀಕ್ಷೆಯಲ್ಲಿ ಕಾಣದ ಕೈಗಳು ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ಹೊರೆ ಹೊತ್ಕೊಂಡು ಶಿಕ್ಷಣ ಸಚಿವರಾದಂಥ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಮತ್ತು ದಿಲ್ಲಿ ಗೃಹ ಇಲಾಖೆಯ ಗೃಹ ಸಚಿವರು ಮತ್ತು ಪೊಲೀಸ್ ಇಲಾಖೆಯವರು ಆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು. ಮತ್ತು ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಇದು ದೊಡ್ಡ ಇಡೀ ದೇಶ, ಇಡೀ ರಾಷ್ಟ್ರ ಸಂಚಲನ ಉಂಟು ಮಾಡ್ತಾಯಿದೆ. ಹಂಗಾಗಿ ಈ ಪ್ರೊಟೆಸ್ಟು ಬೇರೆ ಥರ ಬೆಳವಣಿಗೆಯನ್ನು ಶುರುವಾಗೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವ್ರಿಗೆ ರಾಜೀನಾಮೆ ಕೊಡಿಸ್ಬೇಕು. ಇಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಇನ್ನೂ ಹೊಡಿತೀವಿ ಅಂತ ಅವರೇ ಹೇಳಬೇಕು. ಗೃಹ ಸಚಿವರು ಈಗಲೇ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ನೀಟ್ ಪರೀಕ್ಷೆಯಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸರ್. ಜೈ ಭೀಮ್ ಬಂಧುಗಳೇ, ನಿನ್ನೆ ಏನು ದೆಹಲಿಯ ಜಂತರ್ ಮಂತರ್ನಿಂದ ವಿದ್ಯಾರ್ಥಿಗಳ ಒಕ್ಕೂಟ ಏನಿದೆ ಅವರು ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಅವರ ಪ್ರತಿಭಟನೆ ಉದ್ದೇಶ ಇದು ಒಂದು ಮರುಪರೀಕ್ಷೆ ಆಗಬೇಕು ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಯಲ್ಲ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನೋದು ಅವರ ಒಂದು ಉದ್ದೇಶ ಇತ್ತು. ಹಾಗಾಗಿ ಅವರು ಪಾರ್ಲಿಮೆಂಟ ಭವನಕ್ಕೆ ಮುತ್ತಿಗೆ ಹಾಕೋಕ್ಕೆ ಹೊರಟಿದ್ರು. ಆದರೆ ಇದನ್ನು ಸಹಿಸೋಕ್ಕಾಗದೆ ಅಂತ ಈ ಒಂದು ದೆಹಲಿಯ ರಾಜ್ಯ ಸರ್ಕಾರ ಮತ್ತು ಈ ಭಾರತದ ಕೇಂದ್ರ ಸರ್ಕಾರ ಇದರ ವೈಫಲ್ಯ ನಿನ್ನೆ ನಡೆದಕ್ಕಂಥ ಆ ವಿದ್ಯಾರ್ಥಿಗಳ ಮೇಲಿನ ಒಂದು ಈ ಪೊಲೀಸರ ದೌರ್ಜನ್ಯ ಏನಿದೆ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಪೊಲೀಸರು ಏನು ಮಾಡಬೇಕಿತ್ತು ಅಂತಂತಂದರೆ ಆ ವಿದ್ಯಾರ್ಥಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಿತ್ತು. ಇದರ ಬದಲಾಗಿ ಆ ವಿದ್ಯಾರ್ಥಿಗಳನ್ನು ಹಿಂಸಿಸಿ ಅಲ್ಲಿಂದ ಪಲಾಯನ ಮಾಡಲಿ ಅವರು ಅನ್ನೋ ಒಂದು ದುರುದ್ದೇಶದಿಂದ ಅವ್ರ ಮೇಲೆ ಲಾಠಿ ಚಾರ್ಜ್ ಮತ್ತು ಹಿಂಸಾತ್ಮಕವಾದ ಒಂದು ಕೃತ್ಯಕ್ಕೆ ಇವತ್ತು ದೆಹಲಿ ಪೊಲೀಸರು ಕಾರಣರಾಗಿದ್ದಾರೆ. ಹಾಗಾಗಿ ಬಂಧುಗಳೇ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ ಹಿಂದೆ 1947 ಇಂದ ಹಿಂದೆ ಈ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡೋಕ್ಕೂ ಕೂಡ ಈ ಥರ ಚಿತ್ರಹಿಂಸೆ ಆಗಿರಲಿಲ್ಲ. ಇವತ್ತೊಂದು ದಿನ ಏನು ಚಿತ್ರಹಿಂಸೆ ಆಗಿದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಇದರ ನೈತಿಕ ಹೊಣೆ ಹೊತ್ತು ದೆಹಲಿಯ ಮುಖ್ಯಮಂತ್ರಿ ರೇಖಾ ದಾಸ್ ಅವರು ಹಾಗೂ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದಕ್ಕಂಥ ಧರ್ಮೇಂದ್ರ ಪ್ರಸಾದ್ ಅವರು ಹಾಗೂ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಇದರ ನೈತಿಕ ಹೊಣೆನ ನೇರವಾಗಿ ಅವರು ಹೊತ್ತು ಇವತ್ತೊಂದು ದಿನ ರಾಜೀನಾಮೆ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೀನಿ ಬಂಧುಗಳೇ. ಯಾಕೆಂತಂದರೆ ಹೋರಾಟ ನಮ್ಮೆಲ್ಲರ ಹಕ್ಕು. ಹಾಗೂ ವಿದ್ಯಾರ್ಥಿಗಳು ಇವತ್ತು ನೊಂದಿದ್ದಾರೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಅದರಿಂದ ಸಾವಿರಾರು ಜನಕ್ಕೆ ನಷ್ಟ ಆಗಿದೆ. 10,000 ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನು ಕಸಿದುಕೊಂಡಂಥ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಧ್ವನಿ ಎತ್ತಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಜಯವಾಗಲಿ. ಇದರ ನೈತಿಕ ಹೊಣೆ ಹೊತ್ತು ಇವತ್ತು ದಿನ ಯಾರು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಯಾರು ಕಾರಣ ಆಗಿದ್ದಾರೆ ಇವರು ಜೈಲು ಸೇರಬೇಕು. ಇದರ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಅಮಿತ್ ಶಾ ಇದಕ್ಕೆ ರಾಜೀನಾಮೆ ನೀಡಬೇಕು ಅಂತ ನಾನು ಒತ್ತಾಯಿಸ್ತಿದ್ದೇನೆ. ಜೈ ಭೀಮ್ ಬಂಧುಗಳೇ. ಈಗ ಸರ್ ಅಲ್ಲಿ ಪೊಲೀಸ್ ಇಲಾಖೆ ಯಾವುದೇ ನಾಮಫಲಕಿಲ್ಲ ಮತ್ತು ಅವ್ರ ಬ್ಯಾಡ್ಜ್ಗಳಿಲ್ಲದೆ ಹೆಸರುಗಳಿಲ್ಲದೇ ಏಕೈಕಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಇದು ದೆಹಲಿಯಲ್ಲಿ ನಡೆದಿರತಕ್ಕಂಥ ಒಂದು ಪೊಲೀಸ್ ಗೂಂಡಾಗಿರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂತಂತಂದರೆ ಯಾವುದೇ ಆ ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಇದಕ್ಕೆ ಸಂಬಂಧಪಟ್ಟವರು ಇದರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನಡ್ತಕ್ಕಂಥ ಒಂದು ಪ್ರತಿಭಟನೆ ಕೇಂದ್ರ ಒಂದು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತು ಆ ಒಂದು ದೆಹಲಿ ರಾಜ್ಯದ ಮುಖ್ಯಮಂತ್ರಿಗಳ ಅಪ್ಪಣೆ ಇಲ್ಲದೆಯೇ ವಿತೌಟ್ ಲೈಸೆನ್ಸ್ ಅಂದರೆ ಬ್ಯಾಡ್ಜ್ ಆಗಿರ್ಬೋದು
ಅಥವಾ ಅವರ ಒಂದು ನಾಮಫಲಕ ಆಗಿರ್ಬೋದು ಅಥವಾ ಅವ್ರಿಗೊಂದು ಡಿಸಿಗ್ನೇಷನ್ ಇಲ್ಲದೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತಂದರೆ ಇದು ಆ ಒಂದು ರಾಜ್ಯ ಸರ್ಕಾರದ ವೈಫಲ್ಯ. ಹಾಗಾಗಿ ಆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಬಯಸ್ತೀನಿ. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ, ಮಧುರ ಬೈದಿರೋ ನಮ್ಮ ತಾಲೂಕು ಚಾಮರಾಜನಗರ ಜಿಲ್ಲೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನನ್ನ ಬೆಂಬಲ ಇದೆ. ಯಾರು ಹೋರಾಟ ಮಾಡ್ತಾರೆ ಅದು ಬೆಂಬಲ ಇದೆ. ಬಟ್ ಇದು ಕೇಂದ್ರ ಸರ್ಕಾರ ಜಾಸ್ತಿ ಗಮನ ವಹಿಸಬೇಕಾಯಿತು. ಇಷ್ಟೊಂದು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ವಿದ್ಯಾರ್ಥಿಗಳ ಮೇಲೆ ಅಮಾನುಷಿಕವಾಗಿ ಅವರು ಲಾಠಿ ಚಾರ್ಜ್ ಮಾಡೋದು ತುಂಬ ಹೇಯಾಗುತ್ತೆ. ಅದು ಡೆಲ್ಲಿ ಪೊಲೀಸ್ನವರು ಅಥವಾ ಸಂಬಂಧಪಟ್ಟಂಥವರು ಭಾಳ ಮುನ್ನೆಚ್ಚರಿಕೆ ಮಾಡಬೇಕಾಯಿತು. ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬರು ಹೇಳಿದ್ದಾರೆ, ನಿಮಗೆ ಅನ್ಯಾಯ ಆದಾಗ ಹೋರಾಟ ಮಾಡಿ ಅಂತ. ಹೋರಾಟ ಮಾಡೋದು ಹತ್ತಿಕ್ತಾವ್ರಲ್ಲ ಸರ್ ಇವರು, ಹೆಂಗೆ ಅದು? ಈಗ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯದ ನಾಯಕರು ಅಂತ ಹೇಳ್ತಾವ್ರೆ. ವಿದ್ಯಾರ್ಥಿಗಳನ್ನೇ ಹೊಡೆದು ನೀವು ಈ ಥರ ಮಾಡಿದಾಗ ವಿದ್ಯಾರ್ಥಿಗಳು ಎಲ್ಲಿ, ಈ ಭವಿಷ್ಯ ನಾಯಕರು ಎಲ್ಗೋಬೇಕು ಇವರು? ಇದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ತಗೊಂಡು ಸಂಬಂಧಪಟ್ಟ ಅವ್ರನ್ನ ಯಾರ್ಯಾರು ಭ್ರಷ್ಟಿದ್ದಾರೆ ಅವರೆಲ್ಲರೂ ಹೊರದಾಕಿ ಎಲ್ಲರೂ ಸೇರಿಸಿ ಜೈಲಿಗೆ ಹಾಕ್ಬೇಕು ಅವ್ರನ್ನ. ಮತ್ತು ಈ ಸಂಬಂಧಪಟ್ಟಂಥವ್ರು ಮೋದಿ ಆಗಲಿ ಅಮಿತ್ ಶಾ ಆಗಲಿ ಇದು ಕ್ಷಮೆ ಯಾಚನೆ ಮಾಡಲೇಬೇಕು. ಯಾಕೆಂದರೆ ಇವತ್ತಿನ ಭವಿಷ್ಯದ ನಾಯಕರು ವಿದ್ಯಾರ್ಥಿಗಳು ಅವ್ರಿಗೆ ಅನ್ಯಾಯ ಆದಾಗ ಅವ್ರು ಎಲ್ಲಿ ಹೋಗ್ಬೇಕು? ಅವರು ಓಟ ಮಾಡಿ ಅಂತ ಬಾಬಾ ಸಾಹೇಬರು ಹೇಳ್ಯಾರ, ಬೇರೆ ಯಾರೂ ಹೇಳಿಲ್ಲ. ಅದನ್ನು ಓಟ ಮಾಡೋವ್ರೆ ನೀವು ಲಾಠಿ ಚಾರ್ಜ್ ಮಾಡಿದ್ರೆ ಇನ್ನೆಲ್ಲೂ ನೀನು ಮನೆಗೆ ಹೋಗ್ಬೇಕು ಅವರು? ಹೇಳಿ, ಓಟ ಮಾಡೋಂಗಿಲ್ವಾ? ಈ ಸರ್ ಇದು ವಿರೋಧ ಪಕ್ಷ ಕಾಂಗ್ರೆಸ್ ಇದೆಯಲ್ಲ, ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ, ಇದಕ್ಕೆ ಏನು ಹೇಳ್ತೀರಾ ಸರ್? ಕಾಂಗ್ರೆಸ್ನವ್ರು ಏನು ಹೇಳ್ತಿಲ್ಲ ಸರ್, ಬರೀ ಓಟ್ ಬ್ಯಾಂಕ್ ಮಾಡ್ತಾರೆ ಅಷ್ಟೇ. ಕಾಂಗ್ರೆಸ್ನವರು ವಿದ್ಯಾರ್ಥಿ ಬರೋ ನಿಂತ್ಕೋಬೇಕು. ಬಂದು ರಾಹುಲ್ ಗಾಂಧಿ ಆಗಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಅವ್ರು ಓಪನ್ ಬಂದು ನಿಂತ್ಕೋಬೇಕು. ವಿದ್ಯಾರ್ಥಿ ಬರೋ ನಿಂತ್ಕೊಂಡಾಗ ವಿದ್ಯಾರ್ಥಿಗಳು ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಹಿತಿ ಕೊಟ್ಟರೆ ಆಗಲ್ಲ ಸರ್. ಓಪನ್ ಅಪ್ ಫೀಲ್ಡ್ ಬರಬೇಕು. ಇವತ್ತು ಓಪನ್ ಅಪ್ ಫೀಲ್ಡ್ ಇವತ್ತು ವಿದ್ಯಾರ್ಥಿಗಳು ಜಂತರ್ ಮಂತರ್ಗೆ ಹೋಗಿ ಪ್ರತಿಭಟನೆ ಮಾಡ್ತಾರೆ ಅಂತಂದರೆ ಅವ್ರು ಮೆಚ್ಕೋಬೇಕಾದ್ರೆ ವಿದ್ಯಾರ್ಥಿಗಳನ್ನ ಅವ್ರು ಆಂತರಿಕವಾಗಿ ಬೇರೆ ಬೇರೆ ಬಂದು ಸೇರ್ಕೊಂಡಿರ್ಬೋದು. ಅವ್ರನ್ನ ತೊಳಕಿನ ಅವ್ರನ್ನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋಕೆ ಮಾಡಿ ಅಂತ ಸುತ್ತ ಕಾವಲ ನಿಂತ್ಕೋಬೇಕು, ನೀವು ಕಾಂಪೌಂಡ್ ನಿಂತ್ಕೋಬೇಕು. ಅದು ಬಿಟ್ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡೋದು, ಅವ್ರಿಗೆ ಅಸುವಾಯಿ ಮಾಡೋದು, ಎಲ್ಲೋ ಒಂದು ಕಡೆ ನಾನು ನಿಮ್ಮ ಮಾಧ್ಯಮ ಮೂಲಕ ನೋಡಿ ಮೂಗ ಮುಚ್ಕೊಂಡು ವಿದ್ಯಾರ್ಥಿಗಳು ಓಡಾಡ್ತಾರ ಸರ್. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾವ ಜವಾಬ್ದಾರಿ? ಇದೆಲ್ಲ ಜವಾಬ್ದಾರಿನ ಕೇಂದ್ರ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಅವರು ಸೂಕ್ತವಾದ ಕ್ರಮ ತಗೋಬೇಕು ಸರ್ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್. ಈ ಸಂದರ್ಭದಲ್ಲಿ ವಿಶ್ವಪ್ರಸಾದ್ ಹುನ್ನೂರು, ಸುರೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.